ಈ ದಿನದ ದೇವರ ವಾಕ್ಯ ಕೀರ್ತನೆ 119 50ನೇ ವಚನ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನೀವು ಬಾಧೆಯಲ್ಲಿ ಇದ್ದೀರಾ, ನೋವಿನಲ್ಲಿ ಇದ್ದೀರಾ? ಯಾವ ಒಂದು ಮಾತಿನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವು ಉಂಟಾಗಿದೆಯಾ? ಹಾಗಿದ್ದರೆ ಈ ಬೆಳಗಿನ ಜಾವದಲ್ಲಿ ದೇವರ ನುಡಿಯು ನಿಮ್ಮನ್ನು ಚೈತನ್ಯಗೊಳಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಉತ್ಸಾಹದಲ್ಲಿ ನಡೆಸುವಂಥದ್ದಾಗಿದೆ. ಭಕ್ತನಾದ ದಾವೀದನು ನೋಡುವಾಗ ಆತನು ಇತರರ ಮಾತುಗಳು ನನ್ನನ್ನು ಬಲಪಡಿಸುತ್ತವೆ, ಜನರ ಮಾತುಗಳು ನನ್ನನ್ನು ಬಲಪಡಿಸುತ್ತವೆ ಎಂಬುದಾಗಿ ಹೇಳದೆ, ದೇವರೇ ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇಂಥ ಮಾತನ್ನು ನಾವು ಹೇಳಲು ಸಾಧ್ಯವೇ? ನಾವು ದೇವರ ನುಡಿಗಾಗಿ ತವಕ ಪಡುತ್ತಿದ್ದೇವಾ? ದೇವರು ನಮಗೆ ಏನು ಹೇಳಲು ಬಯಸುತ್ತಿದ್ದಾರೆ ಎಂಬುದಾಗಿ ನಾವು ದೇವರಿಗಾಗಿ ಕಾಯುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ದಾವೀದನು ಅರಸನಾಗಿದ್ದಾಗಲೂ ಆತನು ಮಂತ್ರಿಗಳ ಮಾತುಗಳನ್ನಾಗಲಿ, ತನ್ನ ಹೆಂಡತಿಯ ಮಾತುಗಳನ್ನಾಗಲಿ ಅಥವಾ ತನ್ನ ಕುಟುಂಬದವರ ಮಾತುಗಳನ್ನಾಗಲಿ ಆತನು ಇಷ್ಟಪಡದೆ, ದೇವರೇ ನಿನ್ನ ಮಾತುಗಳು ನನಗೆ ಬೇಕಪ್ಪ, ನಿನ್ನ ಮಾತು ನನ್ನನ್ನು ಬಲಪಡಿಸುತ್ತದೆ. ಆತನು ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂದರೆ ದೇವರ ಸನ್ನಿಧಾನಕ್ಕೆ ಹೋಗುತ್ತಾ ಇದ್ದನು, ಪ್ರಾರ್ಥಿಸುತ್ತಿದ್ದನು, ದೇವರ ಚಿತ್ತವನ್ನು ಆತನು ಬಯಸುತ್ತಾ ಇದ್ದನು. ಆದ್ದರಿಂದಲೇ ದೇವರು ನನ್ನ ಹೃದಯಾನುಸಾರವಾಗಿದ್ದಾನೆ ಎಂಬುದಾಗಿ ದೇವರೇ ಸಾಕ್ಷಿ ಕೊಡುತ್ತಾರೆ ದಾವೀದನ ಕುರಿತಾಗಿ. ಪ್ರತಿಯೊಂದು ವಿಷಯದಲ್ಲಿಯೂ ದಾವೀದನು ದೇವರ ಆಲೋಚನೆಯನ್ನು ಕೇಳುತ್ತಾ ಇದ್ದದ್ದರಿಂದ ದೇವರು ದಾವೀದನನ್ನು ದಿನದಿಂದ ದಿನಕ್ಕೆ ಆಶೀರ್ವದಿಸುತ್ತಾ ಬಂದನು. ಯೇಸು ಸ್ವಾಮಿಯ ಮಾತುಗಳು ಇಷ್ಟು ಬಲವಾಗಿದ್ದಾವೆ ಎಂಬುದಾಗಿ ನಾವು ನೋಡುವಾಗ, ಕೇವಲ ಬರೀ ಮಾತಿನಿಂದಲೇ ಈ ಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದಂಥ ದೇವರು ಯೇಸು ಸ್ವಾಮಿಯಾಗಿದ್ದಾರೆ. ಭೂಮಿ ಉಂಟಾಗಲಿ ಎಂಬುದಾಗಿ ಬರೀ ಮಾತಿನಿಂದಲೇ ಭೂಮಿ ಉಂಟಾಯಿತು. ಕೇವಲ ಬರೀ ಮಾತಿನಿಂದಲೇ ಎಷ್ಟು ರೋಗಿಗಳು ಸ್ವಸ್ಥವಾದರು. ಯೇಸು ಸ್ವಾಮಿ ಸತ್ತ ಲಾಜರನು 4 ದಿನಗಳ ಆದ ಮೇಲೆ ಆತನ ಶವವು ಎಲ್ಲ ಕೊಳೆತು ನಾರುವಂಥ ಪರಿಸ್ಥಿತಿಯಲ್ಲಿ ಇರುತ್ತದೆ. ಯಾವುದೇ ಮನುಷ್ಯನು ಸತ್ತು 4 ದಿನವಾದರೆ ಎಷ್ಟು ಕೆಟ್ಟ ವಾಸನೆ ಬರುತ್ತಾ ಇರುತ್ತದೆ. ಆತನ ಪರಿಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ದೇವರು ಆ ಸಮಾಧಿಯ ಬಳಿಗೆ ಹೋಗಿ, ಲಾಜರನೇ ತಟ್ಟನೆ ಎದ್ದು ಬಾ ಎಂಬುದಾಗಿ ಕರೆದಾಗ ಕೇವಲ ಒಂದು ಮಾತಿನಿಂದಲೇ ಆ ಲಾಜರನು, ಸತ್ತಂಥ ಲಾಜರನು ಎದ್ದು ಬಂದನು. ಯೇಸು ಸ್ವಾಮಿಯ ಮಾತಿನಲ್ಲಿ ಜೀವವಿದೆ, ಯೇಸು ಸ್ವಾಮಿಯ ಮಾತಿನಲ್ಲಿ ಬಲವಿದೆ, ಯೇಸು ಸ್ವಾಮಿಯ ಮಾತಿನಲ್ಲಿ ಆರೋಗ್ಯವಿದೆ, ಯೇಸು ಸ್ವಾಮಿಯ ಮಾತಿನಲ್ಲಿ ನಿಮ್ಮಲ್ಲಿ ಚೈತನ್ಯಗೊಳಿಸುವಂಥ ಶಕ್ತಿ ಇದೆ. ಯೇಸು ಸ್ವಾಮಿಯ ಮಾತು ನಿಮ್ಮನ್ನು ಬಲಪಡಿಸಿ ಚೈತನ್ಯಗೊಳಿಸುವಂಥದ್ದಾಗಿದೆ. ಆದ್ದರಿಂದ ಈ ದಿನದಲ್ಲಿ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮಗೆ ಸಮಾಧಾನವಿಲ್ಲವೇ? ನಿಮ್ಮ ಜೀವಿತದಲ್ಲಿ ನಿಮಗೆ ಚೈತನ್ಯವಿಲ್ಲವೇ? ನಿಮ್ಮ ಜೀವಿತದಲ್ಲಿ ನಿಮಗೆ ಯಾವುದೇ ಉತ್ಸಾಹವಿಲ್ಲವೇ? ಯೇಸು ಸ್ವಾಮಿಯ ಸನ್ನಿಧಾನವನ್ನು ನೀವು ಹುಡುಕಿರಿ, ಆತನೊಟ್ಟಿಗೆ ನೀವು ಮಾತನಾಡಿರಿ. ಯೇಸಪ್ಪ, ನನ್ನ ಜೀವಿತದಲ್ಲಿ ನೀನು ಅದ್ಭುತ ಮಾಡು, ನಿನ್ನ ಒಂದು ಮಾತು ಸಾಕಪ್ಪ ನನ್ನ ಜೀವಿತವನ್ನು ಬದಲಾಯಿಸಲು, ನನ್ನ ಜೀವಿತವನ್ನು ನೀನು ರೂಪಿಸು ಎಂಬುದಾಗಿ ಯೇಸು ಸ್ವಾಮಿಯ ಹತ್ತಿರ ನೀನು ಕೇಳಿಕೊಳ್ಳುವಾಗ ನಿನ್ನ ಜೀವಿತವು ಅದ್ಭುತವಾಗಿ ರೂಪಿಸಲ್ಪಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನನ್ನ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಅಪ್ಪ ಬಾಧೆಯಲ್ಲಿ ಕುಗ್ಗಿ ಅಪ್ಪ ಕರ್ತನೆ, ನನ್ನ ಜೀವಿತ ಯಾಕೆ ಹೀಗಾಗಿದೆ ಎಂಬುದಾಗಿ ದೇವ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಿರುವಂಥ ನಿನ್ನ ಮಕ್ಕಳನ್ನು ನೀನು ಮುಟ್ಟಪ್ಪ ಕರ್ತನೆ. ಅವರೊಟ್ಟಿಗೆ ನೀನು ಮಾತನಾಡಪ್ಪ. ನಿನ್ನ ಒಂದು ಮಾತಿಗಾಗಿ ತವಕ ಪಡ್ತಾ ಇರುವಂಥ ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅವರನ್ನು ಚೈತನ್ಯಗೊಳಿಸಪ್ಪ ಕರ್ತನೆ ರಾಜ. ಅವರ ಜೀವಿತವನ್ನು ರೂಪಿಸು ಸ್ವಾಮಿ ಕರ್ತನೆ. ಅದ್ಭುತದೆಡೆಗೆ ಅವರನ್ನು ನೀವು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವಪ್ಪ ಕರ್ತನೆ. ನಿಮ್ಮ ಮಾತಿನಿಂದ ಸ್ವಾಮಿ ಕರ್ತನೆ ಅವರನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ, ಅವರಿಗೆ ಸಮಾಧಾನ ಶಾಂತಿ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.